ನಮ್ಮ ಬೆಂಗಳೂರಿನ ಬೀದಿ ನಾಯಿಗಳು ಬರೀ ನಮಗೆ ಮಾತ್ರ ಕಚ್ತವೆ ಅಂತಂದರೆ ಇಲ್ಲ ಇಲ್ಲ, ನಮಗೂ ಜೊತೆಗೆ ವಿದೇಶಿಗರಿಗೂ ಕೂಡ ಬಿಡ್ತಾ ಇಲ್ಲ. ವಿದೇಶಿಗನಿಗೆ ರನ್ನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದ್ದಾವೆ. ಓಡುವಾಗ ಕಾಲಿಗೆ ಕಚ್ಚಿದ್ದಾವೆ ಬೀದಿ ನಾಯಿಗಳು. ಆ್ಯಂಡ್ ಆಸ್ಪತ್ರೆಗೆ ಈಗ ವಿದೇಶಿ ಪ್ರಜೆ ಜೋನ್ಸ್ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇನ್ನು ಆಸ್ಪತ್ರೆಗೆ ದಾಖಲಾದ ಬಗ್ಗೆ ಜೋನ್ಸ್ ಒಂದು ಫೋಟೋವನ್ನು ಪೋಸ್ಟ್ ಮಾಡ್ತಾನೆ. ಐ ಲವ್ ಸ್ಟ್ರೇ ಡಾಗ್ಸ್, ನನಗೆ ಬೀದಿ ನಾಯಿಗಳೆಂದರೆ ಇಷ್ಟ ಅನ್ನುವಂಥ ಫೋಟೋವನ್ನು ಈತ ಪೋಸ್ಟ್ ಮಾಡ್ತಾನೆ. ಅಂದರೆ ಐರಾನಿಕಲಿ, ವ್ಯಂಗ್ಯವಾಗಿ ಈತ ಒಂದು ಪೋಸ್ಟನ್ನು ಮಾಡೋದು. ಸೊ ಈ ಒಂದು ಪೋಸ್ಟ್ ಕೂಡ ಈಗ ಹಲ್ಚಲ್ ಸೃಷ್ಟಿ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಐ ಲವ್ ಸ್ಟ್ರೇ ಡಾಗ್ಸ್, ಎಸ್ಪೆಷಲಿ ದ ಒನ್ಸ್ ಹೂ ಜಾಯಿನ್ ಮೀ ಆನ್ ಮೈ ರನ್ಸ್ ಇನ್ ಬೆಂಗಳೂರು. ನನಗೆ ಬೀದಿ ನಾಯಿಗಳಂದರೆ ತುಂಬ ಇಷ್ಟ, ಅದರಲ್ಲೂ ಕೂಡ ನಾನು ಓಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ನಾಯಿಗಳು ನನಗೆ ಕಂಪನಿಯನ್ನು ಕೊಡ್ತಾವಲ್ಲ ಬೆಂಗಳೂರಿನಲ್ಲಿ, ಆ ನಾಯಿಗಳಂದರೆ ನನಗೆ ತುಂಬ ಇಷ್ಟ ಅನ್ನುವಂಥ ಪೋಸ್ಟನ್ನು ಈತ ಮಾಡಿದ್ದಾನೆ. ಐರಾನಿಕಲಿ ಅಂದರೆ ವ್ಯಂಗ್ಯವಾಗಿ ಈತ ಪೋಸ್ಟನ್ನು ಮಾಡಿರೋದು. ಅಟ್ಲೀಸ್ಟ್ ಈ ಪೋಸ್ಟನ್ನು ನೋಡಿ ಆದರೂ ನಮ್ಮ ದೇಶದ ಜನ, ನಮ್ಮ ನಗರದ ಜನ ಹೇಳಿ ಆಯಿತು. BBMP ಎಚ್ಚೆತ್ಕೊಂಡಿಲ್ಲ, ಸಾರಿ GBA ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೆಸರು ಬದಲಾಯಿಸಿದೆ, ಆದರೆ ಹಣೆ ಬರಹ ಮಾತ್ರ ಅದೇ ಥರ ಇದೆ. ಇನ್ನು ಮುಂದೆ ಆದರೂ ಕ್ರಮ ಕೈಗೊಳ್ತಾರ ಕಾದು ನೋಡಬೇಕು. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ಇದರ ಕುರಿತಾಗಿ. ಸತ್ತಾರ್, ಎಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಇದು ಆ್ಯಂಡ್ ಈಗ ಸದ್ಯಕ್ಕೆ ಜಾನ್ಸ್ನ ಪರಿಸ್ಥಿತಿ ಯಾವ ಥರ ಇದೆ? ರಾಹುಲ್, ಬೆಂಗಳೂರು GBA ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ನಡೆದಿರುವಂತಹ ಘಟನೆ. ಈ ನಾಯಿ ಕಡತಕ್ಕೆ ಒಳಗಾದಂತಹ ವ್ಯಕ್ತಿ ಏನಿದ್ದಾನೆ, ಆತ ಬೆಂಗಳೂರಲ್ಲಿ ಒಂದಿಷ್ಟು ಇನ್ವೆಸ್ಟ್ ಕೂಡ ಹೂಡಿದ್ದ. ಇದೇ ಕಾರಣಕ್ಕಾಗ ಆತ ವಿದೇಶದಿಂದ ಆಗಾಗ ಬಂದು ಹೋಗೋದು ಮಾಡ್ತಾ ಇದ್ದ. ಆತ ಒಂದಿಷ್ಟು ಇನ್ವೆಸ್ಟರ್, ಒಂದೆರಡು ಕಂಪನಿಗಳಿಗೆ ಆತ ಇನ್ವೆಸ್ಟ್ ಕೂಡ ಮಾಡಿದ್ದ. ಈ ಹಿನ್ನೆಲೆ ಜೊತೆಗೆ ಆತ ಕ್ರೀಡಾಪಟು ಕೂಡ. ಈ ಹಿನ್ನೆಲೆ ಆತ ಬೆಂಗಳೂರು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಘಟನೆ ನಡೆದಿರುವಂತದ್ದು. ಆತ ಕೂಡ ಒಂದಷ್ಟು ವಿಚಾರ ಉಲ್ಲೇಖ ಮಾಡಿದ್ದ. ಅಂದ್ರೆ ನನಗೂ ಕೂಡ ಮೂಕ ಪ್ರಾಣಿಗಳ ಮೇಲೆ ಅತಿಯಾದ ಪ್ರೀತಿ ಇದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ನಾನು ಕೂಡ ಒಂದಿಷ್ಟು ನಾಯಿಯನ್ನು ಕೂಡ ಸಾಕಿದ್ದೇನೆ. ಆದ್ರೆ ನಿನ್ನೆ ನಡೆದಂತಹ ಘಟನೆ ಏನಿದೆ, ಇದರಿಂದ ನನಗೆ ಒಂದಿಷ್ಟು ಘಾಸಿಯಾಗಿದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ನೆಟ್ಟಿಗರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ನಿಮ್ಗೆ ಇಷ್ಟೆಲ್ಲ ತೊಂದರೆ ಆದ್ರೆ ಮತ್ತೆ ಯಾಕೆ ಬೆಂಗಳೂರಲ್ಲೇ ಇದ್ದೀರಾ ಅಂತ ಪ್ರಶ್ನೆಗೆ ಆತ ಕೊಟ್ಟಿರುವಂತಹ ಉತ್ತರ ಏನಿದೆ ಅಂದ್ರೆ, ನಾನು ಬೆಂಗಳೂರನ್ನು ಇಷ್ಟಪಡ್ತೇನೆ, ಇಲ್ಲಿರುವಂತಹ ಫೆಸಿಲಿಟಿಗಳನ್ನು ಇಷ್ಟಪಡ್ತೇನೆ, ಆದ್ರೆ ಕೆಲವೊಂದು ಅಧಿಕಾರಿಗಳ ನಿರ್ಲಕ್ಷ್ಯ ಏನಿದೆ ಅದು ಈ ರೀತಿಯ ಅವಘಡಕ್ಕೆ ಕಾರಣ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಆತ ರಿಪ್ಲೈ ಮಾಡಿರುವಂತದ್ದು. ಇಲ್ಲಿ ಒಂದಂತೂ ಸ್ಪಷ್ಟ, ಅಂದ್ರೆ ಈ GBA ವ್ಯಾಪ್ತಿಯಲ್ಲಿ ಒಂದಿಷ್ಟು ಸಮಸ್ಯೆ ಏನಿದೆ ಅದು ಆಕ್ಸಿಡೆಂಟ್ ಆಗಿ ಆಗ್ತಾ ಇರುವಂತದಲ್ಲ, ಅಂದ್ರೆ ಅನಿರೀಕ್ಷಿತವಲ್ಲ, ಅದು ನಿರೀಕ್ಷಿತ. ಪದೇ ಪದೇ ಇದಕ್ಕೆ ಈ ಹಿಂದೆ ಕೂಡ ನಡೆದಿರುವಂತಹ ಘಟನೆಗಳು ಇದೀಗ ಮರುಕಳಿಸ್ತಾ ಇದೆ. ಬೀದಿ ನಾಯಿ ಹಾವಳಿ ಆಗಿರ್ಬೋದು, ಮರಬಿದ್ದು ಪ್ರಕರಣ ಆಗಿರ್ಬೋದು, ಗುಂಡಿ ಪ್ರಕರಣ ಆಗಿರ್ಬೋದು, ಇವೆಲ್ಲವೂ ಕೂಡ ನಿರೀಕ್ಷಿತ. ಅಂದ್ರೆ ಪದೇ ಪದೇ ಈ ಒಂದು ಪ್ರಕರಣ ಪದೇ ಪದೇ ಮರುಕಳಿಸ್ತಾ ಇದೆ. GBA ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇದೀಗ ಸಹಜವಾಗಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಯಾಕಂದ್ರೆ ಈಗ ಬೆಂಗಳೂರಿನ ಗುಂಡಿ ವಿಚಾರದಲ್ಲಿ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇಂತಹ ಸಮಯದಲ್ಲಿ ವಿದೇಶಿಗನಿಗೆ ನಾಯಿ ಕಡಿತ ಪ್ರಕರಣ ಏನಿದೆ ಅದು ಕೂಡ ಇದೀಗ ಎಕ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದ ಕೂಡ ಸದ್ದು ಮಾಡಲು ಶುರು ಮಾಡಿದೆ. ರಾಹುಲ್, ರೈಟ್ ಸತ್ತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.